ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಈವ್ನಿಂಗ್ ಆಗ್ಯದ. ನಾನು ಈವ್ನಿಂಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಾಡ್ಲತ್ತೀನಿ. ಅದಕ್ಕೆ ಮಂಡಕ್ಕಿ, ಈರುಳ್ಳಿ, ಟೊಮೆಟೊ, ಶೇಂಗಾ ಬೀಜ, ಕೊತ್ತಂಬರಿ, ಒಂದೇ ಒಂದು ಮೆಣಸಿನ್ಕಾಯಿ, ಸೌತೆಕಾಯಿ ಮತ್ತು ಸ್ವಲ್ಪ ಮಿಕ್ಸರು, ನಾವೇನು ತೊಗೊಂಡಿವಲ್ಲ ಕಡಲೆ ಪೂರಿ ಮತ್ತು ನಮ್ಮ ಕಡೆ ಅಳ್ಳು ಅಂತಾರೆ, ಮಂಡಕ್ಕಿನೂ ಅಂತಾರೆ, ಅದು ತೊಗೊಂಡೀನಿ. ಮತ್ತು 1 ಕಪ್ಪು ಪುಟಾಣಿ ಹಿಟ್ಟು ತೊಗೊಂಡೀನಿ ಮಾಡ್ಲಕ್ಕ. ಹಾಗೆ 1 ಕಪ್ ಹುಣಸೆ ರಸ ತೊಗೊಂಡು ನೋಡ್ರಿ. ಹುಣಸೆ ರಸ ಬೇಕಿದ್ಕೆ ಲೆಮನ್ನು ಹಾಕ್ಕೊತಾರೆ, ಬಟ್ ಲೆಮನ್ ಅಷ್ಟು ಟೇಸ್ಟ್ ಕೊಡೋಂಗಿಲ್ಲ. ಹಾಗಾಗಿ ನಾನು ಹುಣಸೆ ಹಣ್ಣಿನ ರಸನೇ ತೊಗೊಂಡೀನಿ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, 1 ಮೆಣಸಿನ್ಕಾಯಿ ತೊಗೊಂಡಿದ್ದೆಲ್ಲ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಆಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗಂತೂ ಟೊಮೆಟೊ ಸೇರಿಸ್ಕೊಂಡೀನಿ. ಟೊಮೆಟೊನ ಚೆಂದಾಗಿ ಮೆತ್ತಗೆ ಫ್ರೈ ಮಾಡ್ಕೋಬೇಕು. ಅದು ಗೊಜ್ಜು ಥರ ಆಗಬೇಕು, ಪೂರ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳತ್ತೀನಿ. ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ನಾನು ಹುಣಸೆ ರಸನ ಸೇರಿಸ್ಕೊಳತ್ತೀನಿ ನೋಡ್ರಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಅದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕೊಳತ್ತೀನಿ. ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ತಿಕ್ನೆಸ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಇದು ಸ್ನ್ಯಾಕ್ಸ್ ನಮ್ಮ ಹಸ್ಬೆಂಡಿಗೆ ಬಕ್ಕೋಳು ಇಷ್ಟ ನೋಡ್ರಿ, ಹಾಗಾಗಿ ಮಾಡ್ಲತ್ತೀನಿ. ಇವಾಗ ನೋಡ್ಲತ್ತಿರಲ್ರಿ, ಎಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಬಿಟ್ಕೊಳತ್ತದ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲಾಸ್ಟಿಗೆ ನಾನು ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಳತ್ತೀನಿ. ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿಲ್ಲ, ಸುಮ್ಮನೆ ಬಾಯಿಗೆ ಸಿಗ್ತಾವಂತ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡ್ರಿ. ಅದಕ್ಕೆ ಆಫ್ ಮಾಡ್ಕೊಂಬಿಡ್ಬೇಕು. ಈಗ ನಾ ಆಫ್ ಮಾಡ್ಕೊಂಡೀನಿ. ಒಂದು ಇದು ಸಟ್ಟ ಅಂತಾರೆ ನಮ್ಮ ಕಡೆ, ಈ ಥರ ಒಂದು ಉದ್ದನ ಪಾತ್ರೆ ತೊಗೊಂಡ್ರೂ ನಡೀತದೆ. ಇದು ಪಾತ್ರೆ ತೊಗೊಂಡು ಅದಕ್ಕೆ ಮಂಡಕ್ಕಿ ಹಾಕ್ಕೊಳತ್ತೀನಿ. ಮತ್ತು ನಾವೇನು ಮಾಡಿ ಇಟ್ಕೊಂಡಿದ್ದೇವಲ್ಲ ಗೊಜ್ಜು, ಅದು ಹಾಕ್ಕೊಳತ್ತೀನಿ. ಮತ್ತು ಶೇಂಗಾ, ಮಿಕ್ಚರು, ಟೊಮೆಟೊ, ಇದು ಈರುಳ್ಳಿ ಮತ್ತು ಸೌತೆಕಾಯಿ ನಾವೇನೇನು ತೊಗೊಂಡಿದ್ವಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದೆಲ್ಲ ಮಂಡಕ್ಕಿಗೆ ಹೊಂದ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನನಗೆ ಗೊಜ್ಜು ಸ್ವಲ್ಪ ಕಮ್ಮಿ ಅನಿಸ್ತ್ರಿ, ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಒಮ್ಮೆ ಹಾಕ್ಕೋಬಾರ್ದು, ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಇವಾಗ ನೋಡ್ರಿ ಫುಲ್ ರೆಡಿ ಆಗ್ಯದ. ತಿಂದ್ಬಿಟ್ಟು ನೋಡ್ಬೇಕ್ರಿ, ಲೈಟಾಗಿತ್ತದ, ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕು. ನಾನು ಸೇರಿಸ್ಕೊಂಡೀನಿ. ಇವಾಗಂತೂ ಪ್ಲೇಟಿಗೆ ಹಾಕ್ಕೊಳತ್ತೀನಿ. ಮೇಲೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಮಿಕ್ಚರು, ಈರುಳ್ಳಿ ಮತ್ತು ಸೌತೆಕಾಯಿ, ಟೊಮೆಟೊ ಎಲ್ಲ ಮೇಲೆ ಸ್ವಲ್ಪ ಹಾಕ್ಕೋಬೇಕ್ರಿ, ಚೆನ್ನಾಗಿರ್ತದೆ. ಹಾಗಾಗಿ ನಾನು ಹಾಕ್ಕೊಳತ್ತೀನಿ. ಇದ್ರ ಜೊತೆ ಟೀ ಇದ್ರೆ ಚಲೋ ಆಗ್ತದ್ರಿ, ಬಟ್ ನಾ ಟೀ ಏನು ಮಾಡಿಲ್ಲ. ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸಿದ್ದೆ, ಹಾಗಾಗಿ ಇದು ಮತ್ತು ಸ್ವೀಟ್ ಕಾರ್ನೇ ತಿಂದ್ವಿ. ನಾವೇನು ಚಹಾ ಮಾಡ್ಲಿಕ್ಕೆ ಹೋಗಿಲ್ಲ ಇವತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅದು ಕೊತ್ತಂಬರಿ ಸ್ವಲ್ಪ ಅದರೊಳಗೆ ಹಾಕ್ಬೇಕಿತ್ತು. ನಾನು ನೆನಪೋಗಿಸಿದ ಮ್ಯಾಲೆ ಹಾಕ್ಕೊಳತ್ತೀನಿ. ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು, ಅಂದ್ರೆ ಚಲೋ ಆಗ್ತದೆ. ಇವಾಗ ರೆಡಿ ಆಗ್ಯದ, ತಿಲ್ಲತ್ತೀವಿ ನೋಡ್ರಿ. ನಮ್ಮ ಹಸ್ಬೆಂಡಿಗೆ ಕೇಳ್ತೀನಿ ಬರ್ರಿ ಹೆಂಗಾಗ್ಯದ. ಚೆನ್ನಾಗ್ಯದ. ಎಷ್ಟು ಪರ್ಸೆಂಟು? ಎಲ್ಲ ಪರ್ಫೆಕ್ಟ್ ಆಗ್ಯದಲ್ಲ, ಹುಳಿ ಎಲ್ಲ ಕರೆಕ್ಟ್ ಆಗ್ಯದ. ಥ್ಯಾಂಕ್ ಯು. ಸೂಪರ್ ಆಗಿದೆಯಾ? ಇಷ್ಟ ಆಯ್ತಾ? ಓಕೆ, ಥ್ಯಾಂಕ್ ಯು. ನೀ ಹೆಂಗಾಗ್ಯದ ಹೇಳ? ಎಲ್ಲ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗ್ಯದ. ಬಾಯಿನಿಂದ ಹೇಳು.